ಜಲ್. ಹರ್ಷಿನಿ, ಇದು ಯಾಕೆ ಗೋ? ಇದಕ್ಕೆ ಏನಂತ ಹೇಳಿದೆ ನೀನು? ಗ ಅಂತ ಹೇಳಿದೆ. ಇದಕ್ಕೆ ಯಾಕೆ ಜಲ್ ಝ ಅಂತ ಹೇಳಿದೆ? ಜಿ ಮುಂದೆ ಓ ಬಂದಿದೆ ಗೋ. ಹಾಂ, ಜಿ ಮುಂದೆ ಈ ಬಂದಿದೆ ಜಲ್. ಕರೆಕ್ಟು. ಇಲ್ಲಿ ನೋಡ್ರಿ, ಜಿ ಮುಂದೆ ಎ ಓ ಮತ್ತು ಯು ಬಂದರೆ ಅದ್ರದ್ದು ಸೌಂಡು ಗ. ಜಿ ಮುಂದೆ ಇ ಐ ವಾಯ್ ಬಂದರೆ ಅದ್ರದ್ದು ಸೌಂಡ್ ಏನು? ಜ. ಫಾರ್ ಎಕ್ಸಾಂಪಲ್ಲು ಇಲ್ಲಿ ಬರ್ದಿದ್ದೀನಿ ನಾನು, ಗೋ, ಗಮ್, ಗ್ರೋ, ಗ್ಲೋಬ್. ಇಲ್ಲಿ ಜಲ್, ಮ್ಯಾಜಿಕ್, ಪೇಜ್, ಜಿಮ್. ಅಂದರೆ ಇಲ್ಲೆಲ್ಲ ಮುಂದೆ ಏನು ಬಂದಿದೆ? ಇ ಐ ಮತ್ತು ವಾಯ್ ಬಂದಿದೆ. ಹಾಗಾಗಿ ಇದಕ್ಕೆಲ್ಲ ನಾವೇನಂತ ಹೇಳ್ತೀವಿ? ಜ ಅಂತ ಹೇಳ್ತೀವಿ. ಕೆಲವೊಂದು ಸತಿ ಏನಾಗುತ್ತೆ, ಎಕ್ಸೆಪ್ಷನ್ಸ್ ಇರುತ್ತೆ. ಅಂದರೆ ಕನ್ನಡದಲ್ಲಿ ಏನು ಹೇಳ್ತೀವಿ? ವಿನಾಯಿತಿ ಇರುತ್ತೆ ಕೆಲವೊಂದು ಶಬ್ದಗಳಿಗೆ. ಫಾರ್ ಎಕ್ಸಾಂಪಲ್ ನೋಡಿರಲಿ, GET ಅಂತ ಬಂದಿದೆ. ಇಲ್ಲಿ ಜಿ ಮುಂದೆ ಇ ಬಂದಿದೆ, ಆದರೆ ನಾವು ಜಟ್ ಅನ್ನಲ್ಲ, ಅದಕ್ಕೇನಂತೀವಿ? ಗೆಟ್. ಗರ್ಲ್, ಗಿವ್. ಇಂಗ್ಲೀಷಲ್ಲಿ ಈ ಥರ ಎಕ್ಸೆಪ್ಷನ್ಸು ಕೆಲವೊಂದಿಷ್ಟು ಶಬ್ದಗಳಿಗೆ ಇರ್ತವೆ. ಅರ್ಥ ಆಯ್ತಾ?